1950ರ ದಶಕ. ಒಂದು ಹಳೆಯ ಮನೆ. ಆ ಮನೆಯಲ್ಲಿತ್ತು ಒಂದು ಗಡಿಯಾರ. ಯಾವಾಗಲೂ 11:59 ನಿಂತು ಹೋಯಿತು. ಇದನ್ನು ಎಷ್ಟೇ ಸರಿಪಡಿಸಿದರೂ ಅದು ಮುಂದೆ ಹೋಗುತ್ತಿರಲಿಲ್ಲ. ಆ ಮನೆಯವರ ಮಗನಿಗೆ ಈ ವಿಷಯ ತುಂಬಾ ಕುತೂಹಲವೆನಿಸಿತು. ಒಂದು ದಿನ ರಾತ್ರಿ ಎಲ್ಲರೂ ನಿದ್ರಿಸಿದ ಮೇಲೆ ಅವನು ಗಡಿಯಾರದ ಹತ್ತಿರ ಹೋಗಿ ಅದರ ಗುಟ್ಟನ್ನು ಬಿಚ್ಚಲು ನಿರ್ಧರಿಸಿದ. ಗಡಿಯಾರವನ್ನು ತಿದ್ದಲು ಎಲ್ಲಾ ಪ್ರಯತ್ನವನ್ನು ಮಾಡಿದನು. ಆದರೆ 11:59 ಅದು ಮುಂದೆ ಸರಿಯಲಿಲ್ಲ. ಅವನ ಮನಸ್ಸಿನಲ್ಲಿ ಅಜ್ಜನ ಮಾತುಗಳು ನೆನಪಾಯಿತು. ಆ ಗಡಿಯಾರ ಸಾಮಾನ್ಯವಲ್ಲ ಮಗ. 12 ಹೊಡೆಯಲು ಬಿಟ್ಟರೆ ಇದು ಎಚ್ಚರಿಸುವುದೆಂದು ಅರ್ಥವಾಗಬೇಕು. ಆದರೆ ಏಕೆ 11:59 ನಿಂತು ಹೋಗಿತ್ತು? ಕಾಲ ಕೆಲಸ ಮಾಡತೊಡಗಿತು. ಗಡಿಯಾರದ ಗಂಟೆಯೊಳಗೆ ದೀಪಗಳು ಒಮ್ಮೆ ಬ್ಲಿಂಕ್ ಆದವು. ತಕ್ಷಣ ಮನೆಯೊಳಗೆ ತಣ್ಣನೆ ಗಾಳಿ ಹರಡಿತು. 12 ಗಂಟೆ ಹೊಡೆಯಿತು. ಗಡಿಯಾರ ತಿರುಗಿತು. ಒಂದು ವಿಚಿತ್ರ ಶಬ್ದ ಬಂದಿತು. ಆ ಯುವಕನಿಗೆ ಶಕ್ತಿಯೇ ಉಳಿದಿರಲಿಲ್ಲ. ಅದನ್ನು ನೋಡಿದ್ದು ಕೇವಲ ಕನಸೇನಾ ಅಥವಾ ಇದು ನಿಜವಾಗಿಯೂ ಶಾಪಿತ ಸಮಯದ ತ್ರಾಸವು? ಬೆಳಗಾಗುವ ಹೊತ್ತಿಗೆ ಯುವಕನ ಅಳಿವು ಪ್ರಪಂಚದಿಂದಲೇ ಅಳಿಸಿ ಹೋಯಿತು. ಆದ ಮೇಲೆ ಯಾರಿಗೂ ಆ ಗಡಿಯಾರವನ್ನು ಮುಟ್ಟಲು ಯತ್ನಿಸಿಲ್ಲ. ಇಂದಿಗೂ ಅದು 11:59 ನಿಂತೇ ಇದೆ. ಸಮಯವನ್ನು ನಿಲ್ಲಿಸಬಲ್ಲಂತಹ ಆ ಗಡಿಯಾರದ ರಹಸ್ಯದ ಕುರಿತಾಗಿ ಯಾರಿಗೂ ತಿಳಿದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗಿತ್ತು? ಇಂತಹ ಇನ್ನಷ್ಟು ರೋಚಕ ಮತ್ತು ಕುತೂಹಲಕಾರಿ ಕತೆಗಾಗಿ ಮಿಸ್ಟರಿ ಪಾರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೊಂದು ರಹಸ್ಯ ಕಥೆಯನ್ನು ಮುಂದಿನ ಬಾರಿ ತರುತ್ತೇನೆ. ಶುಭರಾತ್ರಿ.